ನಿಮಗೆ ನಾ ಇವತ್ತು ಏಷ್ಯಾದ ಸೆಕೆಂಡ್ ಟಾಲೆಸ್ಟ್ ಚರ್ಚ್ ಅದು ಮೈಸೂರಿನಲ್ಲಿದೆ, ಸೆಂಟ್ ಫಿಲೋಮಿನಾಸ್ ಚರ್ಚ್. ಆ ಚರ್ಚ್ನ ತೋರಿಸ್ತೇನೆ ಇವತ್ತು. ಈ ಚರ್ಚ್ 173 ಫೀಟ್ ಟಾಲ್ ಇದೆ. ಇದನ್ನು ಮಹಾರಾಜರು ಯಾವಾಗ ಮೈಸೂರು ರಾಜ್ಯವನ್ನು ಆಳ್ತಾ ಇದ್ರಲ್ಲ, ಆ ಟೈಮ್ನಲ್ಲಿ ಇವ್ರು ಏನ್ ಮಾಡ್ತಾರೆ, ಯುರೋಪಿಯನ್ ಕಮ್ಯುನಿಟಿ ಇಲ್ಲಿ ಮೈಸೂರಿನಲ್ಲಿ ಬೆಳೀಲಿ ಮತ್ತೆ ಒಂದು ಕಮ್ಯುನಿಟಿ ಹಾರ್ಮೋನಿ ಬೆಳೀಲಿ ಅಂತ ಮಹಾರಾಜರು ಕೃಷ್ಣರಾಜ ಒಡೆಯರು 4 ಅಂತ ಇರ್ತಾರಲ್ಲ, 1843ನೇ ಶತಮಾನದಾಗ ಈ ಚರ್ಚ್ ನ ಕಟ್ಟಾಕ ಅವರು ಹೆಲ್ಪ್ ಮಾಡ್ತಾರೆ. ಅಂದ್ರೆ ಕೃಷ್ಣರಾಜ ಒಡೆಯರು 4 ಇಲ್ಲಿ ಮಹಾರಾಜರು ಇರ್ತಾರಲ್ಲ, ಅವ್ರು ಏನ್ ಮಾಡ್ತಾರ, ಈ ಚರ್ಚ್ ನ ಕಟ್ಟಾಗ ಹೆಲ್ಪ್ ಮಾಡ್ತಾರೆ, ಇಲ್ಲಿ ಜನ ಬೆಳೀಲಿ ಅಂತ. ಸೆಂಟ್ ಫಿಲೋಮಿನಾಸ್ ಚರ್ಚ್ ಅಂತ ಹೇಳ್ತಾರೋ. ಈ ಚರ್ಚ್ಗೆ ಈ ಹೆಸರು ಹೆಂಗ್ ಬರ್ತಂತಂದ್ರ, ಫಿಲೋಮಿನಾ ಅಂತ ಅನ್ನೋರು ಒಬ್ಬರು ಹುಡುಗಿ ಇರ್ತಾರೆ, ಯಂಗ್ ಹುಡುಗಿ. ಅವರು ಆ ಟೈಮ್ನಲ್ಲಿ ಏನಾಗುತ್ತೆ, ಫಿಲೋಮಿನಾಗೆ ಒಂದು ರೋಮನ್ ಎಂಪೈರ್ ಜೊತೆ ಮದುವೆ ಮಾಡಿಕೊಡಿ ಅಂತ ಹೇಳ್ತಾರೆ. ಓಕೆ, ಬಟ್ ಅವರು ಲಾರ್ಡ್ ಜೇಸಸ್ನ ಇಷ್ಟ ಹಚ್ಕೊಂಡಿರ್ತಾರ ಅಂತಂದ್ರೆ ಅವ್ರ ಹಾದಿನಲ್ಲಿ ಹೋಗ್ಬೇಕಂತ ಡಿಸೈಡ್ ಮಾಡಿರ್ತಾರೆ. ಅವ್ರಿಗೆ ಈ ಮದುವೆ ಇಷ್ಟ ಆಗಿರಂಗಿಲ್ಲ. ಸೊ ಅವಾಗ ಅವ್ರು ಏನ್ ಮಾಡ್ತಾರೆ, ಸೆಂಟ್ ಫಿಲೋಮಿನಾಸ್ ಅವ್ರಿಗೆ ನೀನು ಮದುವೆ ಮಾಡ್ಕೊಂಡಿಲ್ಲ ಅಂತ, ಸೊ ಅವ್ರನ್ನ ನೀವು ಸೆಂಟ್ ಫಿಲೋಮಿನಾಸ್ ಮದುವೆ ಮಾಡ್ಕೊಂಡಿಲ್ಲ ಅಂತ ಅವ್ರಿಗೆ ಕೊಲ್ತಾರೆ. ಕೊಂದ ಮೇಲೆ ಏನಾಗುತ್ತೆ, ಅವ್ರಿಗೆ ಒಂದು ದೇವರ ಆಶೀರ್ವಾದ ಸಿಗುತ್ತೆ. ಸೊ ಅದಕ್ಕೆ ವರ್ಲ್ಡ್ ವೈಡ್ ನಲ್ಲಿ ಸೆಂಟ್ ಫಿಲೋಮಿನಾಸ್ ಅವರು ಮರ್ಟೈರ್ ಸೆಂಟ್ ಫಿಲೋಮಿನಾಸ್ ಅಂತ ಅವ್ರಿಗೆ ಒಂದು ಹೆಸರು ಬೀಳುತ್ತೆ. ಸೊ ಅವ್ರ ಹೆಸರಿನಲ್ಲಿ ಅವ್ರ ಡೆಡಿಕೇಶನ್ ಸಲುವಾಗಿ ಈ ಚರ್ಚ್ ನ ಏನ್ ಮಾಡಿದಾರೆ, ಅವರು ಕಟ್ಟಿದ್ದಾರೆ. ಸೆಂಟ್ ಫಿಲೋಮಿನಾಸ್ ಮೂರ್ತಿ ನೋಡ್ರಿ, ಒಂದು ಕೆಥೆಡ್ರಲ್ ಚರ್ಚ್. ಮಹಾರಾಜರು ಕೃಷ್ಣರಾಜ ಒಡೆಯರ್ 4 ಅಂತ ಇರ್ತಾರಲ್ಲ, ಅವ್ರು ಏನ್ ಮಾಡ್ತಾರೋ, ಆ ಟೈಮ್ನಲ್ಲಿ ಯುರೋಪಿಯನ್ ಕಮ್ಯುನಿಟೀಸ್ ಗ್ರೋ ಆಗಲಿ ಮೈಸೂರಿನಲ್ಲಿ ಅಂತ, ಒಂದು ಕಮ್ಯುನಿಟಿ ಹಾರ್ಮೋನಿ ಬೆಳೀಲಿ ಮತ್ತೆ ಪೀಸ್ ಬೆಳೀಲಿ ಅಂತ, ಒಂದು ರಿಲಿಜಿಯಸ್ ಹಾರ್ಮೋನಿಯಲ್ಲಿ ಅಂತ ಈ ಚರ್ಚ್ ನ ಅವ್ರು ಏನ್ ಮಾಡ್ತಾರೆ, ಕ್ರಿಯೇಟ್ ಮಾಡ್ತಾರೆ. ಈ ಚರ್ಚ್ ನ ಅವ್ರನ್ನ ಫೌಂಡೇಶನ್ ಲೆಡ್ ಮಾಡ್ತಾರೆ. ಸೊ ಕಂಪ್ಲೀಟ್ ಆಗಿ ಇದು ಚರ್ಚ್ ಪಬ್ಲಿಕ್ ಸಿಕ್ಸಸ್ 1933 ನಲ್ಲಿ ಸಮಥಿಂಗ್ ಆಗುತ್ತೆ ಇದು. ಹಾಯ್ ಗೈಸ್, ಇಲ್ಲಿ ನನ್ನ ಹಿಂದೆ ನೋಡತ್ತಿರಲ್ಲ, ಇದು ಆಡಮ್ ಮತ್ತೆ ಇದು ಈವ್. ಆಡಮ್ ವಾಸ್ ದ ಫಸ್ಟ್ ಪರ್ಸನ್ ಆನ್ ದ ಅರ್ತ್. ಅವರು ಗಾಡ್ ಏನ್ ಮಾಡ್ತಾರೆ, ಒಂದು ಪರ್ಸನ್ ಕ್ರಿಯೇಟ್ ಮಾಡ್ತಾರೆ, ಅದು ಆಡಮ್ ಅಕಾರ್ಡಿಂಗ್ ಟು ಬಿಬ್ಲಿಕಲ್ ಸ್ಟೋರೀಸ್ ಪ್ರಕಾರ. ಓಕೆ, ಮತ್ತೆ ಈವ್ ಇದು ಒಂದು ಸ್ಟೋರಿ ಏನಂತಂದ್ರೆ, ಅದು ಒಂದು ರಿಬ್ದಿಂದ ರೆಡಿ ಆಗಿರುತ್ತೆ ಅಂತ. ನನಗೂ ಅಷ್ಟು ಜಾಸ್ತಿ ಬೈಬಲ್ ನಾನು ಓದಿಲ್ಲ, ಬಟ್ ನಾ ಅದ್ರ ಬಗ್ಗೆ ಸ್ವಲ್ಪ ಸ್ಟೋರಿ ಗೊತ್ತಿದೆ. ಆಡಮ್ ಮತ್ತೆ ಈವ್ನ ಗಾರ್ಡನ್ ಆಫ್ ಎಡೆನ್ ಅಂತ ಒಂದು ಇದರಲ್ಲಿ ದೇವ್ರು ಏನ್ ಮಾಡ್ತಾರೆ, ಬಿಡ್ತಾರೆ. ಆ ಟೈಮ್ ಸೊ ದೇವ್ರ ಏನ್ ಮಾಡ್ತಾರೆ, ಇವ್ರಿಗೆ ಒಂದು ಪರೀಕ್ಷೆ ತಗೋಬೇಕಂತ ಆಡಮ್ ಮತ್ತೆ ಇವ್ಗೆ ಏನ್ ಮಾಡ್ತಾರೆ, ಒಂದು ಗಾರ್ಡನ್ ಆಫ್ ಎಡೆನ್ ಅಂತ ಒಂದು ಗಾರ್ಡನ್ ನಲ್ಲಿ ಬಿಡ್ತಾರೆ. ಆ ಗಾರ್ಡನ್ ಅಲ್ಲಿ ಬಿಟ್ಮೇಲೆ ಏನ್ ಹೇಳ್ತಾರೆ, ಅವರು ಗಾರ್ಡನ್ ಅವ್ರಿಗೆ ಒಂದು ಚಾಲೆಂಜ್ ಕೊಡ್ತಾರೆ, ಒಂದು ಪರೀಕ್ಷೆ ಕೊಡ್ತಾರೆ. ಏನ್ ಕೊಡ್ತಾರೆ, ಗಾರ್ಡನ್ ನಲ್ಲಿ ಇದ್ದಿದ್ದು ಏನು ತಿನ್ಬೇಡ್ರಿ ಅಂತ. ಯಾಕೆ ಪರೀಕ್ಷೆ ಕೊಡ್ತಾರೆ ಅಂತಂತಂದ್ರೆ, ಅವರು ದೇವರ ಅವ್ರನ್ನ ನೋಡ್ಬೇಕು, ಅವ್ರ ಪರೀಕ್ಷೆ ಅವ್ರದ್ದು ಇದು ಮಾಡ್ಬೇಕು, ಏನೋ ಒಂದು ಟೆಸ್ಟ್ ತಗೋಬೇಕಂತ ನೋಡ್ತಾರೆ. ಬಟ್ ಆ ಟೈಮ್ನಲ್ಲಿ ಏನಾಗುತ್ತೆ, ಈವ್ ಇರ್ತಾರಲ್ಲ, ಈವ್ ಏನ್ ಮಾಡ್ತಾಳೆ, ಅಲ್ಲಿ ಒಂದು ಆಪಲ್ ಇರ್ತೈತೆ, ಅದು ಫಾರ್ಬಿಡನ್ ಆಪಲ್. ಬಟ್ ಈವ್ ಏನ್ ಮಾಡ್ತಾಳೆ, ಇವಳಿಗೆ ಇನ್ಸಿಸ್ಟ್ ಮಾಡ್ತಾರೆ, ಯಾರಿಗೆ, ಆಡಮ್ಗೆ ಇನ್ಸಿಸ್ಟ್ ಮಾಡ್ತಾರೆ. ಇನ್ಸಿಸ್ಟ್ ಮಾಡಿದ್ಮೇಲೆ ಆ ಆಪಲ್ ನ ತಿನ್ನಂತ ಇನ್ಸಿಸ್ಟ್ ಮಾಡ್ತಾರೆ. ಸೊ ಅವಳು ಮಾತು ಕೇಳಿ ಆಡಮ್ ಏನ್ ಮಾಡ್ತಾನೆ, ಆಪಲ್ ನ ತಿಂತಾನೆ. ಸೊ ಆಪಲ್ ತಿಂದಿದ್ದಕ್ಕೆ ಇಲ್ಲಿ ಒಂದು ಗಂಟಲಿನಲ್ಲಿ ಸಿಕ್ಕೊಂಡು ಅದು ಇದು ಪ್ರಾಬ್ಲಮ್ ಆಗುತ್ತೆ. ಆವಾಗ ಆಪಲ್ ನ ಬೈಟ್ ತಗೋತಾರೆ. ಸೊ ಬೈಟ್ ತಗೊಂಡ್ಮೇಲೆ ಏನಾಗ್ತೈತಿ, ಅದು ಆಪಲ್ ಗಂಟಲ್ನಲ್ಲಿ, ಯಾಕಂತಂದ್ರೆ ಅದು ಫಾರ್ಬಿಡನ್ ಆಪಲ್ ಇರುತ್ತೆ. ಫಾರ್ಬಿಡನ್ ಆಪಲ್ ಇದ್ದಿದ್ದಕ್ಕ ಅದು ಗಂಟನಲ್ಲಿ ಸಿಕ್ಕೊಂಡಿದ್ದಕ್ಕ ಅದಕ್ಕೆ ಆಡಮ್ಸ್ ಆಪಲ್ ಅಂತ ಇಲ್ಲಿ ಹೇಳ್ತಾರೆ. ದೇವರವ್ರಿಗೆ ಏನು ಗುಡ್ ಮತ್ತೆ ಇವಿಲ್ ನಲ್ಲಿ ನೀವು ಡಿಫ್ರೆನ್ಶಿಯೇಟ್ ಮಾಡಲಿಲ್ಲ, ನನ್ನ ಮಾತು ಕೇಳಲಿಲ್ಲ ಅಂತ, ಇದು ಹ್ಯೂಮನ್ಸ್ ಡೆತ್ ಆಗಬೇಕು ವರ್ಲ್ಡ್ ನಲ್ಲಿ ಅಂತ ಅವ್ರಿಗೆ ಒಂದು ಶಾಪ ಕೊಡ್ತಾರೆ. ಅದೇ ಒಂದು ಸ್ಟೋರಿ. ಫಿಲೋಮಿನಾ ಚರ್ಚಿಗೆ ಬಂದಿದ್ದೆ 1845ರಲ್ಲಿ 43ರಲ್ಲಿ ಕೃಷ್ಣರಾಜ ಒಡೆಯರ್ 4 ಅವರು ಈ ಯುರೋಪಿಯನ್ ಕಮ್ಯುನಿಟಿ ಗ್ರೋ ಆಗಲಿ ಅಂತ ಈ ಚರ್ಚ್ನ ಕಟ್ಟಿರ್ತಾರೋ. ಸೊ ಇದಕ್ಕೆ ಸೆಂಟ್ ಫಿಲೋಮಿನಾ ಅಂತ ಚರ್ಚಿಗೆ ಹೆಸರು ಇಡ್ತಾರೋ.